ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಮಾಜದಂತಹ ಸ್ಪಂದನಕ್ಕೆ ಪ್ರಶ್ನೆ ಎಸೆದ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಎಂಬ ಮಲ್ನಾಡ್ ಮೆಹಬೂಬ್ ಅವರ 4 ಕೃತಿಗಳಲ್ಲಿ ಅತ್ಯುತ್ತಮವಾದ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಎಂಬ ಕೃತಿಯಾಗಿದೆ ಎಂದು ಸಾಹಿತಿ ಪ್ರಸಾದ್ ರಕ್ಷಿತಿ ಅಭಿಪ್ರಾಯಪಟ್ಟರು. ಈ ಕೃತಿ ಕೇವಲ ಲೇಖನಗಳ ಸಂಕಲನವಾಗದೆ ಇಂದಿನ ಸಮಾಜದ ನೋವು, ನಿರ್ಲಕ್ಷ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಪ್ರಶ್ನೆ ಎತ್ತುವ ಕನ್ನಡಿ. ನೀಲದ ಜಗತ್ತು ಎಂಬ ಪ್ರಶ್ನೆ ಪ್ರತಿಯೊಬ್ಬರು ತಮ್ಮೊಳಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಎಂದು ಅಭಿಪ್ರಾಯಪಟ್ಟರು. ಲಯನ್ಸ್ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕಾರ್ಯನಿರತ ಪತ್ರಕರ್ತರ ಸಂಘ, ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಪತ್ರಕರ್ತ ಹಾಗೂ ಲೇಖಕ ಮಲ್ನಾಡ್ ಮೆಹಬೂಬ್ ಅವರ ಲೇಖನಗಳ ಸಂಕಲನ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಪತ್ರಿಕೋದ್ಯಮ ನಡೆಸುತ್ತಿರುವ ಮಲ್ನಾಡ್ ಮೆಹಬೂಬ್ ಅವರ ಬರಹಗಾರರು ಸಮಾಜದ ದಿಕ್ಕು ತೋರಿಸುವ ದೀಪಗಳಾಗಿದ್ದಾರೆ ಎಂದು ಹೇಳಿದರು. ನಮ್ಮ ತಾಲೂಕಿನಲ್ಲಿ ಸಾಹಿತ್ಯ ಕೃಷಿ ಕಡಿಮೆ. ಇಂಥ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಮಾಡುತ್ತಿರುವುದು ಸಂತೋಷದ ವಿಷಯ. ನಾನು ಹೀಗಿದ್ದರೆ ಹೇಗಿರುತ್ತಿತ್ತು ಎಂಬ ಕಲ್ಪನಾ ಲೋಕದ ಸಿದ್ಧಾಂತದ ಪ್ರಪಂಚಕ್ಕೆ ಮಲ್ನಾಡ್ ಮೆಹಬೂಬ್ ಅವರ ನೀನಿಲ್ಲದ ಜಗತ್ತು ಹೇಗಿರುತ್ತಿತ್ತು ಪುಸ್ತಕ ಸೇರ್ಪಡೆಯಾಗಿದೆ ಎನ್ನುತ್ತಾ, ಈ ಪುಸ್ತಕವನ್ನು ಓದಿದ ಮೇಲೆ ನನಗನಿಸಿದ್ದು ಅವರು ಪ್ರಬುದ್ಧರಾಗಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ. ಈ ರೀತಿಯ ಬರವಣಿಗೆಯ ಪುಸ್ತಕ ಇದುವರೆಗೂ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಂದಿಲ್ಲ. ಇದರ ಸಂಪೂರ್ಣ ಕ್ರೆಡಿಟ್ ಅವರಿಗೆ ಸಲ್ಲಬೇಕು ಎಂದು ಅಭಿಪ್ರಾಯಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕರು, ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಾದ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಇಂದು ಸಮಾಜವನ್ನು ಪ್ರಶ್ನಿಸುವ ಚಿಂತನೆಗೆ ಒತ್ತುವ ಸಾಹಿತ್ಯ ಅತ್ಯಂತ ಅಗತ್ಯ. ಮಲ್ನಾಡ್ ಮೆಹಬೂಬ್ ಅವರ ಬರಹಗಳು ಸಮಾಜವನ್ನು ಎಚ್ಚರಿಸುವ ಶಕ್ತಿಯನ್ನು ಹೊಂದಿವೆ ಎಂದರು. ಮೆಹಬೂಬ್ ಅವರ ಹೋರಾಟಕ್ಕೆ ಜೀವಂತಿಕೆ ಕೊಟ್ಟವರು ಅವರ ತಂದೆ ರೆಹಮತುಲ್ಲಾ. ಅವರು ಒಬ್ಬ ಒಳ್ಳೆಯ ನಾಯಕರಾಗಿದ್ದವರು. ಅವರಲ್ಲಿನ ಹಲವು ಗುಣಗಳು ರಕ್ತಗತವಾಗಿ ಬಳುವಳಿಯಾಗಿ ಬಂದಿದೆ. ಪುಸ್ತಕವನ್ನು ಹಣ ಕೊಟ್ಟು ಓದಿದರೆ ಮಾತ್ರ ಲೇಖಕರಿಗೆ ಖುಷಿಯಾಗುತ್ತದೆ ಮತ್ತು ನಾವು ಅವರಿಗೆ ಸಲ್ಲಿಸುವ ಗೌರವ ಕೂಡ ಆಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಶಾಸಕರು ಎಚ್.ಎಂ. ವಿಶ್ವನಾಥ್ ಹೇಳಿದರು. ಆನೆಮಹಲ್ ಜುಮ್ಮಾ ಮಸೀದಿಯ ಅಧ್ಯಕ್ಷ ಇಬ್ರಾಹಿಂ ಕೆ. ಮುಸ್ಲಿಯಾರ್ ಮಾತನಾಡಿ, ಸಾಹಿತ್ಯ ಮಾನವೀಯತೆಯನ್ನು ಕಟ್ಟುವ ಸೇತುವೆ. ಧರ್ಮ, ಜಾತಿ, ಭಾಷೆ ಮೀರಿದ ಮಾನವ ಬಂಧುತ್ವವನ್ನು ಈ ರೀತಿಯ ಬರಹಗಳು ಗಟ್ಟಿ ಮಾಡುತ್ತವೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಜಯಮಾರುತಿ ದೇವರಾಜ್ ಸಾಹಿತ್ಯದ ಸಾಮಾಜಿಕ ಪಾತ್ರವನ್ನು ವಿವರಿಸಿ, ಸಮಾಜದ ಅಸಮಾಧಾನ, ಪ್ರಶ್ನೆ ಮತ್ತು ಆಶಯಗಳನ್ನು ದಾಖಲಿಸುವುದು ಬರಹಗಾರರ ಕರ್ತವ್ಯ. ಈ ಕೃತಿ ಅದನ್ನು ಸಮರ್ಥವಾಗಿ ನಿರ್ವಹಿಸಿದೆ ಎಂದರು. ಭೀಮಾ ವಿಜಯ ಪತ್ರಿಕೆಯ ಸಂಪಾದಕ ನಾಗರಾಜ್ ಹೆತ್ತೂರು ಮಾತನಾಡಿ, ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಎರಡನ್ನೂ ಸಮವಾಗಿ ಹೊತ್ತೊಯ್ಯುವ ಅಪರೂಪದ ಬರಹಗಾರರಲ್ಲಿ ಮಲ್ನಾಡ್ ಮೆಹಬೂಬ್ ಒಬ್ಬರು ಎಂದು ಶ್ಲಾಘಿಸಿದರು. ಲೇಖಕ ಮಲ್ನಾಡ್ ಮೆಹಬೂಬ್ ತಮ್ಮ ಮಾತಿನಲ್ಲಿ, ಈ ಕೃತಿ ನನ್ನೊಬ್ಬನದಲ್ಲ, ನಾನು ಕಂಡ ಸಮಾಜ, ಕೇಳಿದ ಧ್ವನಿಗಳು. ಓದುಗರಲ್ಲಿ ಒಂದು ಪ್ರಶ್ನೆ ಹುಟ್ಟಿದರೆ ಅದೇ ಈ ಪುಸ್ತಕದ ಸಾಧನೆ ಎಂದರು. ನಾನು ಅದನ್ನು ಬರೆಯಕ್ಕೆ ಹೋಗಲಿಲ್ಲ. ನಾನಿಂದ ಹೋದರೆ ಅದು ಒಂಥರ ಅತಿರೇಕ ಆಗುತ್ತೆ. ಅದು ಬೇಕು ಒಳಗಡೆ ಅದರ ಅದಕ್ಕೆ ಪೂರಕವಾದಂಥ ಒಂದು ಎಲ್ಲ ಲೇಖನಗಳಾದಮೇಲೆ ನಾನು ಒಂದು ಟೈಟಲ್ ಕೊಟ್ಟಿದ್ದಲ್ಲ, ಅದಕ್ಕೆ ಯಾವುದೇ ರೀತಿಯ ಲೇಖನಗಳಿಗೆ ಅದಕ್ಕೆ ಸುಟ್ಟಾಗ್ತಾ ಇತ್ತು. ಅದಕ್ಕೋಸ್ಕರ ಒಂದು ಕಾವ್ಯ ಅಂತ ಮೊದಲನೇ ಲೇಖನ ಒಂದು ನೀಗದ ಜಗತ್ತು ಹೇಗಿರ್ತಿತ್ತು, ಒಂದು ಅದು ಇದಕ್ಕೆ ಸ್ವಲ್ಪ ವಿಪುಲವಾಗಿ ಅದನ್ನು ಬರ್ಕೊಂಡು ಆಯ್ತಾ ಹೋಗಿದೆ ಅಂತೇಳಿ ಇನ್ನೂ ಅನೇಕ ಜನ ಸಲಹೆ ಕೊಟ್ಟಿದ್ದಾರೆ. ಸಾಹಿತ್ಯಿಕದ ಜಗತ್ತು ಹೇಗಿರ್ತಿತ್ತು, ಜಗತ್ತು ಹೇಗಿರ್ತಿತ್ತು, ಈ ರೀತಿ ತುಂಬ ಜನ ಕೊಟ್ಟಿದ್ದಾರೆ. ಸಾಧ್ಯವಾದರೆ ಇದರ ಮುಂದಿನ ಭಾಗ ಕೂಡ ಬರೆಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮುಖ್ಯವಾಗಿ ನೀವೆಲ್ಲ ಬಂದಿದ್ದೀರಾ, ನಿಮಗೆ ನಾನು ಅನಂತ ಧನ್ಯವಾದಗಳು. ನಾನು ಯಾವುದೇ ಒಂದು ಕಾರ್ಯಕ್ರಮಗಳಿದ್ದಾಗ ಬನ್ನಿ, ಮತ್ತು ಯಾವುದೇ ಸಾಹಿತ್ಯದ ಕಾರ್ಯಕ್ರಮಗಳಿದ್ದಾಗ ಕೂಡ ನೀವು ಕೂಡ ಭಾಗವಹಿಸಿ ನಮ್ಮನ್ನು ಕರೀರಿ ಅಂತ ಹೇಳ್ತಾ ನಾನು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದಾಗೂ ಅದಕ್ಕೆ ಮುಖಂಡ ಮಾಡಿದರೆ ತುಂಬ ಖುಷಿ ಆಗ್ತದೆ. ಈ ಮೆಹಬೂಬ್ ಅವರು 5 ಪುಸ್ತಕಗಳು ಮಾಡಿದ್ರೆ ಬಹಳ ಖುಷಿ ಆಗ್ತದೆ. ಅವರು ಎಲ್ಲ ಕಾರ್ಯಕ್ರಮಗಳ ಮುಂದುವರಿಸಿಕೊಂಡು ತುಂಬ ಚೆನ್ನಾಗಿ ಸಕಲೇಶಪುರದ ಜನತೆಗೂ ಅಷ್ಟೇ ಈ ಟ್ರಕ್ ಇದರಿಂದ ಕೂಡ ತುಂಬ ಮುಂದುವರಿಸಿದ್ದಾರೆ. ಹಾಗೆ ವಿಶ್ವನಾಥ್ ಅವರು ಕೂಡ ಬಗ್ಗೆ ತುಂಬ ಇದು ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಸಕಲೇಶಪುರದ ಜನತೆಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರೋಣ. ಸಕಲೇಶಪುರವನ್ನು ಶುಚಿತ್ವವಾಗಿರೋಣ. ಎಲ್ಲಿಯಾದ್ರೂ ಆ ಕಸ ಕಂಡಿದ್ರೆ ಎಲ್ಲ ನಾವು ತೆಗೆಸುವ ಜವಾಬ್ದಾರಿಯನ್ನು ನಾವು ಮಾಡೋಣ. ಎಲ್ಲ ಮಹಿಳೆಯರು ಕೈಗೂಡಿಸಿದರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡಬಹುದೆಂದು ನಾನು ಕಳಕಳಿಯಿಂದ ಹೇಳಿಕೊಂಡು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಕರೆದು ಎರಡು ಮಾತಾಡೋಣ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು. ಹಾಗೆ ನೋಡಿದ ಕೂಡಲೇ ಸುಂದರವಾಗಿ ಕಾಣೋದಿಲ್ಲ. ನೋಡಿದ ತಕ್ಷಣ ವೇದಿಕೆ ಕೆಳಗಡೆ ಕೂಡ ನೋಡಿ
ನೋಡಿದ ಕೂಡಲೇ ನಿಮ್ಮೊಂದು ಸೌಂದರ್ಯ ಕಾಣುತ್ತೆ. ಈ ನನ್ನಂತರ ಸೌಂದರ್ಯ ನೀವೇ ಕೊಡ್ತೀರಾ, ಒಂದು ಮಾಂಸದ ಮುದ್ದೆಗಳಾಗಿರ್ಬೋದು. ಆದರೆ ವ್ಯಕ್ತಿಯ ಒಳಗಡೆ ಪ್ರತಿಭೆಗಳಿರ್ತವೆ, ಬೇರೆ ಬೇರೆ ಥರ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗಳು, ಜ್ಞಾನಗಳು ಇನ್ನೊಂದು ಸೌಂದರ್ಯ ಕಾಣ್ತದೆ. ಈ ಮ್ಯಾಗೂಬ್ನಲ್ಲಿ ತುಂಬ ಸುಂದರವಾಗಿ ಕಾಣ್ತಾನೆ. ಕಾರಣ ಅಂದ್ರೆ ಅದರೊಳಗೆ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆ ಸುಂದರ, ಸೌಂದರ್ಯ. ನೀವು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಿ, ನಮ್ಮ ಕೈ ಕೊಟ್ಟಿದ್ದೀರಿ, ಭಾರಿ ಖುಷಿ. ಸುಮಾರು 2 ಗಂಟೆ ಆಗ್ತಾ ಬಂತು ಇಲ್ಲಿ ತನಕ. ನೀವು ಕೂತ್ಕೊಂಡು ಕೇಳಿದ್ರಿ, ಕೇಳಲ್ಲ, ಬಿಟ್ಟು ಹೋಗ್ತಾರೆ. ಪುಸ್ತಕ ಬಿಡುಗಡೆ ಅಂತಂದ್ರೆ ಬರೀತಾರೆ ಅಂತ ಬೈಕ್ ಸಿಕ್ಕಿ ಸಾಕು ಬರೀತಾರೆ, ಆವಾಜ್ ಕೊಡ ಅಂತ ಹೋಗ್ತಾರೆ. ಅಧ್ಯಕ್ಷತೆ ಕೊಟ್ಟರೆ ಮುಂದೆ ಹೋಯ್ತು ಅಂತ ನಾನು ಹೋಗ್ತಿದ್ದೆ. ನಾನು ಬೆಂಗಳೂರಿಗೆ ಪ್ರೋಗ್ರಾಮು ಇಟ್ಕೊಂಡು ಮನೆಯಲ್ಲಿ ಕರ್ಕೊಂಡ್ಬರೋನು. ನಾನು ಪುಸ್ತಕ ಬಿಡುಗಡೆ ಇವತ್ತು ಎಡವಟ್ಟಾಗುತ್ತೆ, ನೀನು ಮಧ್ಯಾಹ್ನ ಮೇಲೆ ಗಾಡಿ ತಗೊಂಡು ಕರ್ಕೊಂಬ, ನಾನು ಸಭೆ ಮುಗಿಸ್ತೀನಿ ಅಂತ ಹೇಳಿದ್ದೆ. ನನ್ನ ಹೆಂಡತಿ ಯಾಕೆಂದರೆ ಅವಳನ್ನ ಕರ್ಕೊಂಡ್ಬಂದು ಕೂಡ ಅದು ಹೇಳ್ತಾ ಇದ್ದಂಥ ಲಂಕೇಶರು, ಹಾಗೆ ನಮ್ಮ ಹೆಗ್ಗೋಡಿನ ಕೆ ವಿ ಸುಬ್ಬಣ್ಣ ಅವರು, ಇವರು ಒಬ್ಬರಿಗೊಬ್ಬರು ಹೇಗೆ ಬರೀತಾ ಇದ್ರು ಅಂತ ಹೇಳಿದ್ರೆ, ಅಥವಾ ಆ ಕಾಲಘಟ್ಟದ ಲೇಖಕರು ಹೇಗೆ ಬರೀತಿದ್ರು ಅಂದರೆ, ನಾನೇನಾದರೂ ಒಂದು ಪುಸ್ತಕ ಬರೆದರೆ ಇದನ್ನು ಲಂಕೇಶ್ ಹೇಗೆ ಸ್ವೀಕರಿಸ್ಬೋದು. ಎಂ ಪಿ ಪ್ರಕಾಶ್ ಹೇಳಿದ ಮಾತಿದ್ರು. ಎಂ ಪಿ ಪ್ರಕಾಶ್ ಒಂದು ಪುಸ್ತಕ ಬರೆದ್ರೆ ಬರೀಬೇಕಾದ್ರೆ ಯೋಚನೆ ಮಾಡ್ತಿದ್ರು, ಒಂದು ಪೇಜ್ ಬರೀಬೇಕಾದ್ರೆ ಇದನ್ನು ಸುಬ್ಬಣ್ಣ ಹೇಗೆ ಸ್ವೀಕಾರ ಮಾಡ್ತಾನೆ, ಲಂಕೇಶ್ ಹೇಗೆ ನೋಡ್ತಾನೆ, ತೇಜಸ್ವಿ ಯಾವ ರೀತಿ ನೋಡ್ಬೋದು ಅಂತ. ಆವಾಗ ನಮ್ಮ ಬರಹ ಗಟ್ಟಿಯಾಗ್ತಾರೆ. ಈ ರೀತಿಯ ಒಂದು ನಮ್ಮಲ್ಲೇ ಆದಂಥ ವಿಮರ್ಶಕರು ಬೆಳಿಬೇಕು. ಹೊಗಳಿಕೆಗಳಿಂದ ಸಾಹಿತ್ಯವೂ ಬೆಳೆಯೋದಿಲ್ಲ, ನಾಯಕತ್ವವೂ ಬೆಳೆಯೋದಿಲ್ಲ, ಬೆಳೆಯೂ ಬೆಳೆಯೋದಿಲ್ಲ. ನಾವು ಹಾಕಿದ ಗಿಡ ಒಣಕದ ಕಡ್ಡಿಯಾಗಿದ್ದಾಗ ಸ್ನೇಹಿತರು ತುಂಬ ಚೆನ್ನಾಗಿದೆ ಹೊಗಳಿದ್ರೆ ಒಂದು ಗಿಡ ಚೆನ್ನಾಗಾಗಲ್ಲ. ಇದಕ್ಕೆ ಏನು ಹಾಕಬೇಕಪ್ಪ, ಈ ಥರ ಮಾಡು ಅಂತ ಹೇಳಿದಾಗ ಬೆಳೆ ಚೆನ್ನಾಗಾಗುತ್ತೆ. ಈ ಉದ್ದೇಶದಿಂದ ಹೋದ ಸರ್ತಿ ಪುಸ್ತಕ, ಅದಕ್ಕೆಲ್ಲ ಹಿಂದಿನ ಪುಸ್ತಕ ಬಂದಾಗ ಬಗ್ಗೆ ನಾನು ಮಾತಾಡಿದಾಗ ಕೆಲವರು ಗೆಳೆಯರು ಏನಪ್ಪ ಬಾಳಪ್ಪ ಹೊಗಳಿ ಬರ್ಬಿಟ್ಟು ಹೇಳಿಕೊಟ್ಟಿದ್ಯಾ ನೀನು. ಒಬ್ಬ ಪತ್ರಕರ್ತ, ಸಮಾಜ ಸೇವಕ, ಜನಪರ ಹೋರಾಟಗಾರ, ಚಿಂತಕ, ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ಮನುಷ್ಯ ಸ್ನೇಹಿ. ಇವರ ಪುಸ್ತಕ ಅಂದ್ರೆ ಎಲ್ರಿಗೂ ಒಂದು ಬಹಳ ಉತ್ಸಾಹ, ಅದನ್ನು ಓದಬೇಕು ಅಂತ. ಅದು ಫೇಸ್ಬುಕ್ ಬರಹ ಆಗಿರ್ಬೋದು, ಪುಸ್ತಕವಾಗಿರ್ಬೋದು, ಅವರ ಪತ್ರವಾಗಿರ್ಬೋದು, ಲೇಖನವಾಗಿರ್ಬೋದು. ಯಾಕಂದ್ರೆ ಯಾವುದೇ ಅಳುಕಿಲ್ಲದೆ, ಯಾರ ಒತ್ತಡಕ್ಕೂ ಮಣಿಯದೆ, ಸತ್ಯಾಸತ್ಯತೆ ಏನಿದೆ ಅದನ್ನು ಧೈರ್ಯವಾಗಿ ಬರೆಯಬರ್ತಕ್ಕಂತಹ ಒಂದು ದಿಟ್ಟತನವನ್ನು ಹೊಂದಿರತಕ್ಕ ಒಂದು ವ್ಯಕ್ತಿ ಮಲ್ನಾಡು ಮಹಬೂಬ್. ಆದ್ರಿಂದಲೇ ಜನಗಳು ಅದನ್ನು ಇಷ್ಟಪಡ್ತಾರೆ. ಇದರಲ್ಲಿ ಸತ್ಯ ಅಡಗಿದೆ, ಇದನ್ನು ಓದಲೇಬೇಕು ಅಂತ ಜನಗಳು ತೀರ್ಮಾನ ಮಾಡ್ತಾರೆ. ಅದು ಮಹಬೂಬ್ರವರ ಅವರ ಒಂದು ದಿಟ್ಟತನ. ಈಗ ನಮ್ಮ ಹಿರಿಯರಾದ ಇವರು ಸಾಹಿತಿಗಳಾದ ಪ್ರಸಾದ. ಕಾರ್ಯಕ್ರಮದಲ್ಲಿ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ನಮ್ಮ ಹಾಸನ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಶಾರದಾ ಗುರುಮೂರ್ತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಮಂಜು, ಲೇಖಕ ಎಡೆಹಳ್ಳಿ ಆರ್ ಮಂಜುನಾಥ್, ಡಾಕ್ಟರ್ ಫಾದರ್ ಫರ್ನಿಸ್ ಚಿರಾಯಕಲ್ ಸೇರಿದಂತೆ ಹಲವು ಗಣ್ಯರು ಮಾತನಾಡಿ ಕೃತಿಗೆ ಶುಭಾಶಯ ಕೋರಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಮಂಜು ಕಾರ್ಯಕ್ರಮ ನಿರೂಪಿಸಿದರು. ಪತ್ರಕರ್ತ ಯೋಗೀಶ್ ಸ್ವಾಗತಿಸಿದರು. ಸಾಸು ವಿಶ್ವನಾಥ್ ಪ್ರಾರ್ಥಿಸಿದರು. ಹಸೇನರ್ ಆನೆಮಾಲ್ ವಂದಿಸಿದರು. ಕಾರ್ಯಕ್ರಮಕ್ಕೆ ಕೇಂದ್ರ ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ನಂಜಮ್ಮ ಮಹಿಳಾ ಸಮಾಜ, ಸರ್ಕಾರಿ ನೌಕರರ ಸಂಘ, ಶಿಕ್ಷಕರ ಸಂಘ, ವಿವಿಧ ಕರ್ನಾಟಕ ರಕ್ಷಣಾ ವೇದಿಕೆಗಳು, ಮಲೆನಾಡು ರಕ್ಷಣಾ ಸೇನೆ, ಮಾನವ ಬಂಧುತ್ವ ವೇದಿಕೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ, ಆದಿ ದ್ರಾವಿಡ ಪೌರ ಕಾರ್ಮಿಕರ ಸಂಘ, ಎಸ್ಕೆಎಸ್ಎಸ್ಎಫ್
ಎಸ್ಎಸ್ಎಫ್ ಬದ್ರಿಯಾ ಯೂತ್ ಸೆಂಟರ್, ಮಹಿಳಾ ಮಾರ್ಗದರ್ಶಿ ಅಸೋಸಿಯೇಷನ್, ಆಟೋ ಚಾಲಕರ ಸಂಘ ಸೇರಿದಂತೆ ತಾಲೂಕಿನ ಅನೇಕ ಜನಪರ, ಕಾರ್ಮಿಕ ಹಾಗೂ ಮಹಿಳಾ ಸಂಘಟನೆಗಳು ಸಹಕಾರ ನೀಡಿದ್ದವು. ಕಾರ್ಯಕ್ರಮಕ್ಕೆ ಸಾಹಿತ್ಯಾಸಕ್ತರು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಹುಟ್ಟುಹಬ್ಬವನ್ನು ಪುಸ್ತಕ ಬಿಡುಗಡೆ ಮೂಲಕ ಆಚರಿಸಿಕೊಂಡು ಮಲ್ನಾಡ್ ಮೆಹಬೂಬ್ ಅವರಿಗೆ ಕಾರ್ಯಕ್ರಮದ ಬಳಿಕ ಸರ್ವರು ಅಭಿನಂದಿಸಿದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.